ನೋಡಿ, ಮೇಷರಾಶಿಯವರಿಗೆ ಈ ತಿಂಗಳಲ್ಲಿ ತುಂಬ ಅದ್ಭುತವಾದಂತಹ ವ್ಯವಹಾರಗಳು ಆಗುವಂತಹ ತಿಂಗಳು. ಮುಖ್ಯವಾಗಿ ಮೇಷರಾಶಿಯವರಿಗೆ ಈ ತಿಂಗಳ ಪೂರ್ತಿ ಏನು ಬಲಾಬಲಗಳಿರುತ್ತೆ, ಏನು ನಿಮ್ಮ ಹಣೆ ಬರಹ ಇರುತ್ತೆ, ನಿಮ್ಮ ಒಂದು ಜೀವನದಲ್ಲಿ ಬದಲಾಗ್ತಾ ಇರ್ತಕ್ಕಂಥ ವಿಷಯಗಳು, ಈ ಗ್ರಹಗಳು ಏನು ನಿಮಗೆ ತಂದು ಕೊಡುತ್ತೆ ಅನ್ನುವಂತಹದ್ದು ನಾವೀಗ ಗಮನಿಸೋಣ. ನೋಡಿ, ಮೇಷರಾಶಿಯವರಿಗೆ ಪ್ರಥಮವಾಗಿ ಸೂರ್ಯಗ್ರಹದ ಬಲ ಹೇಗಿರುತ್ತೆ ಅಂತ ನೋಡೋಣ. ನೋಡಿ, ಸೂರ್ಯನ ಸಂಚಾರ ಮತ್ತು ಸ್ಥಿತಿಯಿಂದ ಮುಖ್ಯವಾಗಿ ನೋಡೋದಾದರೆ ಆಗಸ್ಟ್ 16ರವರೆಗೂ ನಿಮ್ಮ ಸ್ವಸ್ಥಾನದಲ್ಲಿ ವಿಶೇಷವಾದಂತಹ ಕಾರ್ಯಾಭಿವೃದ್ಧಿಗಳಾಗುವಂತಹದ್ದು, ಸರ್ಕಾರಿ ಸ್ವಾಮ್ಯತೆಗೆ ಸಂಬಂಧಿಸಿರ್ತಕ್ಕಂತಹ ವಿಶೇಷವಾದಂತಹ ಅನುಕೂಲತೆಗಳು, ಮತ್ತು ಭೂಮಿ, ವ್ಯಾಪಾರ, ವ್ಯವಹಾರ, ಫಸಲುಗಳಿಗೆ ಸಂಬಂಧಿಸಿದಂತೆ ಮತ್ತು ಪಶು ಪಕ್ಷಿ ಪ್ರಾಣಿಗಳಿಗೆ ಸಂಬಂಧಿಸಿರ್ತಕ್ಕಂಥ ವಿಶೇಷವಾದಂತಹ ಕಾರ್ಯವೈಖರಿಗಳ ಮನಸ್ಥಿತಿ ವಿಶೇಷವಾಗಿ ಚೆನ್ನಾಗಿ ನಡೆಯುತ್ತೆ. ಯಾಕೆಂತಂದರೆ ಸೂರ್ಯನ ಸ್ಥಿತಿ ಕಟಕ ರಾಶಿಯಲ್ಲಿ ಚಂದ್ರನ ಮನೆಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದು, ಆಶ್ಲೇಷ ನಕ್ಷತ್ರ ಅಂದರೆ ಬುಧನ ನಕ್ಷತ್ರದಲ್ಲಿ. ಹಾಗೆ ಈ ಒಂದು ಬಲಾಬಲಗಳೆಲ್ಲವೂ ಕೂಡ ನಿಮಗೆ ತಂದು ಕೊಡುತ್ತೆ ಸೂರ್ಯ. ಇನ್ನು 16ರ ನಂತರ ಸೂರ್ಯನ ಬಲ ಏನು ಅಂತ ನೋಡಿದ್ರೆ, ನೋಡಿ, ವಿದ್ಯಾರ್ಥಿಗಳಿಗೆ ತುಂಬ ಶ್ರೇಷ್ಠವಾದಂತಹ ಫಲಾಫಲಗಳು ಕೊಡುತ್ತೆ. 22ರ ನಂತರ ತುಂಬಾ ಚೇಂಜಸ್ ಬರುತ್ತೆ. ನಿಮಗೆ ಒಳ್ಳೆಯ ಆಪರ್ಚುನಿಟಿಗಳು ಬರುತ್ತೆ. ಯಾವುದೋ ಒಂದು ವ್ಯವಹಾರ ಮಾಡುವಂತಹದ್ದು, ನಿಮ್ಮ ಮನೆ ಕಡೆಯೇ ಹುಡ್ಕೊಂಡು ಬರುವಂತಹದ್ದು, ನಿಮ್ಮ ಸ್ವಸ್ಥಾನಕ್ಕೆ ಯಾವುದೋ ಒಂದು ಆಪರ್ಚುನಿಟಿಗಳು ಒದಗಿ ಬರುವಂತಹದ್ದು ಕೂಡ ನೀವು ನೋಡ್ತೀರಾ. ಇನ್ನು ಯಾವುದೋ ಒಂದು ಬಿಸ್ನೆಸ್ ಮಾಡೋಕ್ಕೆ ಹೋಗ್ತೀರಾ, ಆ ಒಂದು ವಿಚಾರದಲ್ಲಿ ವಕ್ರ ಸ್ಥಿತಿಯಲ್ಲಿ ಅಂತಂದರೆ ರಿವರ್ಸ್ ಆಗಿ ನಿಮ್ಮ ಮನಸ್ಥಿತಿಗೆ ಬಾರದ ರೀತಿಯಲ್ಲಿ ಖರ್ಚುಗಳಾಗ್ಬಿಡುವಂತಹದ್ದು, ಅದರಿಂದ ಚಿಂತೆಗೀಡಾಗುವಂತಹದ್ದು, ಮಾನಸಿಕವಾಗಿ ದುಗುಡ ಉಂಟಾಗುವಂತಹ ಸ್ಥಿತಿಗೆ ಹೋಗ್ತೀರಾ. ಹಾಗಾಗಿ ಶನಿಗ್ರಹ ಶಾಂತಿ ಮಾಡ್ಕೊಳ್ಳಿ. ಈ ತಿಂಗಳೆಲ್ಲ ಕೂಡ ಶನಿ ವಕ್ರ ಸ್ಥಿತಿ ಇದ್ದಾನೆ. ಇದಕ್ಕೆ ಯಾವುದೋ ಲಾಭ ಬರಬೇಕು, ಆದಾಯ ಬರಬೇಕು, ಕಲೆಕ್ಷನ್ಗೆ ಹೋಗ್ತೀರಾ, ಅಲ್ಲಿ ರಿವರ್ಸ್ ಹೊಡೆಯುತ್ತೆ, ಅವ್ರ ಸಮಯಕ್ಕೆ ಸರಿಯಾಗಿ ಕೊಡೋದಿಲ್ಲ. ಈ ರೀತಿಯ ಒಂದು ವ್ಯತ್ಯಯ ಉಂಟಾಗುವಂತಹ ಶನಿಯ ಒಂದು ಪ್ರಭಾವದಿಂದ ಕೂಡ ಆಗುತ್ತೆ. ಹಾಗಾಗಿ ಶನಿಗ್ರಹ ಶಾಂತಿ ಪರಿಹಾರ ಅಂದರೆ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಎಳ್ಳು ಬತ್ತಿಯನ್ನು ಬೆಳಗಿಸಿ, ಎಳ್ಳೆಣ್ಣೆ ದೀಪವನ್ನು ಬೆಳಗಿಸಿ, ಈ ರೀತಿ ಮಾಡೋದ್ರಿಂದ ಈ ಒಂದು ವೈಪರೀತ್ಯ ನಿವಾರಣೆ ಆಗುತ್ತೆ. ಇನ್ನು ರಾಹು ಪ್ರಭಾವ ಹೆಂಗಿದೆ ಅಂತಂದರೆ, ನಿಮ್ಮ ರಾಶಿಗೆ ವಿಶೇಷವಾಗಿ ಒಂದು ಲಾಭದಾಯಕವಾದ ಪ್ರಯತ್ನಗಳು ಮಾಡ್ತಾ ಇರ್ತೀರಾ. ಸ್ವಲ್ಪ ಒಂದು ಗುರುವಿನ ನಕ್ಷತ್ರದಲ್ಲಿ ರಾಹು ಸಂಚಾರ ಆಗ್ತಾರೆ ಅಂದರೆ ಸ್ವಲ್ಪ ಚಾಂಡಾಲ ಯೋಗ ಇದೆ. ಹಾಗಾಗಿ ಗುರು ಅಂತಂದರೆ ದತ್ತಾತ್ರೇಯ ಸ್ವಾಮಿ ದರ್ಶನ ಮಾಡಿ ಬರುವ ಆದಾಯಗಳೆಲ್ಲವೂ ಕೂಡ ಬರುತ್ತೆ. ಜೊತೆಗೆ ದುರ್ಗಾಶಕ್ತಿ ಮಾತೆಯ ದರ್ಶನ ಮಾಡೋದ್ರಿಂದ ವಿಶೇಷವಾಗಿ ನಿಮಗೆ ಲಾಭದಾಯಕವಾದ ಪ್ರತಿಫಲಗಳು ಸಿಗ್ಬಿಡುತ್ತೆ.